ದೇವರಾಜ ದೇವೇಂದ್ರ ಪ್ರಭು ಪಾಹಿ ಮಾಂ, ಪಾಹಿ ಮಾಂ, ರಕ್ಷ ಮಾಂ, ರಕ್ಷ ಮಾಂ. ಏಕೆ ಏನಾಯಿತು? ಏಕಿ ಧಾವಂತ? ಯಾವ ಭಯ? ಯಾರಿಂದ ರಕ್ಷಿಸಬೇಕು? ಪ್ರಭು, ನಾವು ನಿಮ್ಮ ಆಜ್ಞೆಯಂತೆ ಪರ್ವತಗಳು ಹಾಗೂ ವನಗಳನ್ನು ರಕ್ಷಿಸುತ್ತಿದ್ದೇವೆ. ಆದರೆ ಈಗ ಅದಕ್ಕೆ ಅಡ್ಡಿಯುಂಟಾಗಿದೆ. ಅಷ್ಟಲ್ಲದೆ ನಾವು ಸಾಕಷ್ಟು ಪೆಟ್ಟನ್ನು ತಿನ್ನಬೇಕಾಗಿದೆ. ಏನು? ನಮ್ಮ ದೂತರಿಗೆ ಪೆಟ್ಟನ್ನು ಕೊಡುವ ಉದ್ದಟತನವನ್ನು ತೋರಿದವರಾರು? ದೇವತೆಗಳಿಗೆ ಅಪಮಾನ ಮಾಡಿದ ಆ ನೀಚರಾರು? ಪ್ರಭು, ಮಹಾಕಪಿಯೊಂದು ದ್ರೋಣ ಪರ್ವತವನ್ನು ಎತ್ತಿಕೊಂಡು ಹೋಗಲು ಪ್ರಯತ್ನಿಸುತ್ತಿದೆ. ನಾವು ಅವನನ್ನು ತಡೆದೆವು. ಆದರೆ ಅವನು ಮಹಾಬಲಶಾಲಿ. ನಮ್ಮನ್ನು ನಿರ್ದಯವಾಗಿ ಬಡಿದು ಬಿಟ್ಟ. ಅವನಿಂದ ಪಾರಾಗಿ ಬಂದದ್ದೇ ನಮ್ಮ ಅದೃಷ್ಟ. ದೇವತೆಗಳಾದ ನೀವು ಒಂದು ಕಪಿಯಿಂದ ಪರಾಭವಗೊಂಡು ಬಂದಿರೆಂದರೆ ಎಂತಹ ನಾಚಿಕೆಗೇಡು. ಹೋಗಿ, ನಿಮಗೆ ವಿಶೇಷ ಬಲವನ್ನು ಕರುಣಿಸಿದ್ದೇನೆ. ಆ ಕಪಿಯನ್ನು ಮಣಿಸಿ ಕಟ್ಟಿ ಕರೆತನ್ನಿ. ಹಾಗೇ ಆಗಲಿ ಮಹಾಪ್ರಭು, ನಾವು ಈಗಲೇ ಹೋಗುತ್ತೇವೆ. ದೇವರಾಜ, ಶ್ರೀರಾಮನು ದಂಡಕಾರಣ್ಯದ ಕರದೂಷಣರಾದಿಯಾಗಿ ಅಸಂಖ್ಯಾತ ರಾಕ್ಷಸರನ್ನು ಕೊಂದು ಹಾಕಿದ. ಲಂಕೆಯ ರಾವಣ ಕುಂಭಕರ್ಣಂತ ರಾಕ್ಷಸರನ್ನು ಕೊಂದ ಮೇಲೆ ನೀನು ನೆಮ್ಮದಿಯಿಂದಿರುವಂತಾಯಿತು ಅಲ್ಲವೇ ದೇವೇಂದ್ರ? ಹೌದು ದೇವಗಳು. ಅದರಲ್ಲೂ ಆ ರಾವಣ ಪುತ್ರ ಮೇಘನಾದನನ್ನು ಲಕ್ಷ್ಮಣ ಸಂಹರಿಸಿದ್ದು ಅತ್ಯಂತ ಅಮೋಘವಾದ ಕಾರ್ಯ. ಇದರಿಂದ ನಿನಗೆ ಸಂತೋಷವಾಗಿರುವುದು ಸಹಜವೇ. ಏಕೆಂದರೆ ಅವನು ನಿನ್ನನ್ನೇ ಸೋಲಿಸಿ ಇಂದ್ರಜಿತು ಎಂದು ಹೆಸರು ಪಡೆದಿದ್ದನಲ್ಲವೇ? ಹೌದು ಗುರುದೇವ. ಆ ಅಪಮಾನವನ್ನು ಶ್ರೀರಾಮನ ಕೃಪೆಯಿಂದ ಪರಿಹರಿಸಿಕೊಂಡಂತಾಯಿತು. ಇದಕ್ಕಾಗಿ ನಾನು ಶ್ರೀರಾಮನಿಗೆ ಯಾವಾಗಲೂ ಕೃತಜ್ಞನಾಗಿರಬೇಕು. ದೇವೇಂದ್ರ, ಈಗ ನಿನಗೇ ತಿಳಿದಿರುವಂತೆ ಶ್ರೀರಾಮನು ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದಾನೆ. ಆ ಯಾಗದ ಆವಿರ್ಭಾಗದಿಂದ ದೇವತೆಗಳನ್ನೆಲ್ಲ ತೃಪ್ತಿಪಡಿಸುತ್ತಾನೆ. ದೇವರಾಜ ಪ್ರಭು, ಪಾಹಿ ಮಾಂ, ಪಾಹಿ ಮಾಂ, ರಕ್ಷಮಂ, ರಕ್ಷಮಂ. ದೂತರೇ, ಇದೇನಿದು? ಮತ್ತೆ ಆತಂಕದಿಂದ ಬಂದಿರುವಿರಲ್ಲ. ಆ ಕಪಿಯನ್ನು ಕಟ್ಟಿತರಲು ನಾನು ಹೇಳಿರಲಿಲ್ಲವೇ? ಹೇಳಿದ್ದೀರಿ ಪ್ರಭು. ಆದರೆ
ಆ ಕಪಿ ಸಾಮಾನ್ಯನಲ್ಲ. ನಮ್ಮ ಪ್ರಯತ್ನವೆಲ್ಲವೂ ವಿಫಲವಾಯಿತು. ಬದಲಾಗಿ ಅವನಿಂದಲೇ ನಾವು ಅತಿಯಾದ ಪೆಟ್ಟನ್ನು ತಿಂದು ಪಲಾಯನ ಮಾಡಬೇಕಾಯಿತು. ಒಂದು ಕಪಿಯಿಂದ ಇಂಥ ದುಸ್ಸಾಹಸವೇ? ನಾನೇ ಬಂದು ಆ ಉದ್ದಟ ಕಪಿಗೆ ತಕ್ಕ ಪಾಠವನ್ನು ಕಲಿಸುತ್ತೇನೆ. ದೇವೇಂದ್ರ, ಏನೀ ಗೊಂದಲ? ಗುರುದೇವ, ಯಾವುದೋ ಒಂದು ಕಪಿ ಬಂದು ದ್ರೋಣ ಪರ್ವತವನ್ನು ಎತ್ತಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವುದಂತೆ ನಮ್ಮವರನ್ನೆಲ್ಲ ಬಡಿದು ಸೋಲಿಸಿದೆ ಎಂದು. ಅದಕ್ಕಾಗಿ ನಾನೇ ಹೋಗಿ ಬರುತ್ತೇನೆ. ಹಾ ದೇವೇಂದ್ರ, ಆ ಕಪಿಯನ್ನು ನೋಡಲು ನಾನು ಕುತೂಹಲದಿಂದಿದ್ದೇನೆ. ನಾನು ಬರುತ್ತೇನೆ. ನಡೆ. ಹಾಗೆ ಆಗಲಿ ಗುರುದೇವ.